ತಮಗೆಲ್ಲ ಗೊತ್ತಿರುವ ಹಾಗೆ ಈಗಾಗಲೇ ಬೆಳಗಾವಿಯಲ್ಲಿ ಕಾನೂನುಬಾಹಿರವಾಗಿ ಗಣಿಗಾರಿಕೆ ನಡೀತಾ ಇದೆ. ಅದರಲ್ಲಿ ಅಲ್ಯೂಮಿನಿಯಸ್ ಲ್ಯಾಟ್ರೇಟ್ ಹಾಗೂ ಬಾಕ್ಸೈಟನ್ನು ತೆಗೆದುಕೊಂಡು ಕಳ್ಳತನ ತೆಗೆದುಕೊಂಡು, ಯಾಕಂದರೆ ಇ ಸಿ ತೊಗೊಳ್ಳೋದು ಅಂದರೆ ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ತೊಗೊಳ್ಳೋದು ಒಂದು ಕಡೆಗೆ, ಬೇರೆ ಕಡೆಗೆ ಸರ್ಕಾರಿ ಜಮೀನುಗಳಲ್ಲಿ ಅಗೆದು ಅವತ್ತನ್ನು ಬೇರೆ ಒಂದು ರಾಜ್ಯಕ್ಕೆ ಕಳಿಸುವಂಥ ಹುನ್ನಾರ ಈಗಾಗಲೇ ಬೆಳಗಾವಿಯಲ್ಲಿ ನಡೆದಿದೆ. ಅದರಲ್ಲಿ ಬೆಳಗುಂದಿ ಇರುವಂಥ ಸರ್ವೆ ನಂಬರ್ 285 ಇದರಲ್ಲಿ ಗಣಿಗಾರಿಕೆ ನಡೆದಿದೆ. ಈಗಾಗಲೇ ತಮಗೆಲ್ಲ ಗೊತ್ತಿದೆ 285 ಇದು ಏನು ಸರ್ಕಾರಿ ಜಾಗ ಇದೆ. ಸರ್ಕಾರಿ ಜಾಗದಲ್ಲಿ ಪೊಲ್ಯೂಷನ್ ಕಂಟ್ರೋಲ್ದಿಂದ ಮಾತ್ರ ಅವರು ಇದನ್ನು ಎನ್.ಒ.ಸಿ ತೊಗೊಂಡು ಅದಕ್ಕೆ ಮೈನ್ಸ್ ಆ್ಯಂಡ್ ಜಿಯಾಲಜಿದವರು ಪರ್ಮಿಷನ್ ಕೊಟ್ಟಿದ್ದಾರೆ. ಪರ್ಮಿಷನ್ ಕೊಡಬೇಕಾದ್ರೆ ಸರ್ಕಾರಿ ಜಾಗದ ಮೇಲೆ ಇವರು ಯಾವ ರೀತಿ ಮೈನಿಂಗಕ್ಕೆ ಪರ್ಮಿಷನ್ ಕೊಟ್ಟರು ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಬರ್ತದೆ. ಯಾಕಂದರೆ ಇದರಲ್ಲಿ ಸರ್ಕಾರಿ ಜಮೀನು ಇರಬೇಕಾದ್ರೆ ಈಗಾಗಲೇ ಹಿಂದೆ ಜನಾರ್ದನ್ ರೆಡ್ಡಿ ಅವರ ಮೇಲೆ ಸರ್ಕಾರಿ ಭೂಮಿಯಲ್ಲಿ ಈ ರೀತಿ ಮೈನಿಂಗ್ ಮಾಡೋದಕ್ಕಾಗಿ ಅವರು ಶಿಕ್ಷೆಗೆ ಕೂಡ ಒಳಗಾಕಿದ್ದಾರೆ. ತಮಗೆಲ್ಲ ಗೊತ್ತಿರುವಂಥ ವಿಷಯ. ಲಕ್ಷ ಕೋಟಿಗಟ್ಟಲೆ ಈಗಾಗಲೇ ಅವರು ಸರ್ಕಾರಕ್ಕೆ ನುಕ್ಸಾನ್ ಮಾಡಿದ್ದಕ್ಕಾಗಿ ಅವರ ಮೇಲೆ ಏನು ಪರಿಣಾಮ ಅದೆಲ್ಲ ತಮಗೆ ಗೊತ್ತಿದೆ. ಅದೇ ರೀತಿ ಇವತ್ತಿನ ದಿವಸ ಕೂಡ ಏನು ಇದು ಬೆಳಗಾವಿಯಲ್ಲಿ ಸರ್ವೆ ನಂಬರ್ 285 ಬೆಳಗುಂದಿಯಲ್ಲಿ ನಡೆದಿರುವಂತಹ ಸರ್ಕಾರಿ ಜಮೀನಲ್ಲಿ ಏನು ಇಲ್ಲಿಗಲ್ ಮೈನಿಂಗ್ ಆಗಿದೆ, ನಡೀತಾ ಇದೆ, ಅದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಸಂಬಂಧಪಟ್ಟ ಅದೊಂದು ಮಾಲಿನ್ಯ ರಿಸೋರ್ಸಸ್ ಅಂತೇಳಿ ಒಂದು ಕಂಪನಿ ಇದೆ, ಅದರ ಮೇಲೆ ಆ್ಯಕ್ಷನ್ ಆಗಬೇಕು. ಅದರ ಮೇಲೆ CBI ಎನ್ಕ್ವೈರಿ ಕೂಡ ಆಗಬೇಕು. ಕರ್ನಾಟಕ ಸರ್ಕಾರ, ಘನವೆತ್ತ ಸರ್ಕಾರ ಮತ್ತು ಮಾನ್ಯ ನಮ್ಮ ಇವರು ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಿನಿಸ್ಟರ್ ಆದಂಥ ಮಲ್ಲಿಕಾರ್ಜುನ್ ಸಾಹೇಬರು ಅವರು ಅದನ್ನು CBIಗೆ ಈ ತನಿಖೆ ಒಪ್ಪಿಸಿದಾಗ ಸುಮಾರು ಸಾವಿರಾರು ಕೋಟಿಗಟ್ಟಲೆ ಇದರಲ್ಲಿ ಸರ್ಕಾರಕ್ಕೆ ಹಾನಿಯಾಗಿರೋದು ಕಂಡು ಬರ್ತದೆ. ಅದಕ್ಕಾಗಿ ಅದನ್ನು CBIಗೆ ಒಪ್ಪಿಸಬೇಕು ಅಂದ್ಕೊಂಡು ನಾವು ಒತ್ತಡ ಹೇಳ್ತೇವೆ. ಅದೇ ರೀತಿ ಯಾವ ಅಧಿಕಾರಿಗಳು ಇದರಲ್ಲಿ ತಪ್ಪುಗಳು ಮಾಡಿದ್ದಾರೆ ಆ ಅಧಿಕಾರಿಗಳ ಮೇಲೆ ಸುಮೂಟ ಕೇಸನ್ನು ಲೋಕಾಯುಕ್ತ ಮಾಡ್ಕೊಳ್ಬೇಕಂತ ಹೇಳ್ತದೆ. ಯಾಕಂದರೆ ಇದನ್ನು ಸರ್ಕಾರದ ಹಿತ ಕಾಪಾಡಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇರ್ತದೆ. ಅದೇ ರೀತಿ ತಮಗೆ ಇದನ್ನು ತೋರಿಸ್ತಾ ಇದ್ದೇನೆ. ಈಗಾಗಲೇ ಇದರಲ್ಲಿ ಹೆಸರುಗಳು ಇದ್ದಾವೆ. ಯಾವ್ಯಾವ ಸರ್ವೆಗೆ ಇವರು ಪರ್ಮಿಷನ್ ತೊಗೊಂಡಿದ್ರು ಮಾಲಿನ್ಯ ರಿಸೋರ್ಸಸ್, ಅದರಲ್ಲಿ 285 ಇದರಲ್ಲಿ ಇಲ್ಲ. ಆದರೆ 285 ಪರ್ಮಿಷನ್ ಇಲ್ಲದೇ ಇವರು ಇದನ್ನು ಕೆಲಸ ಮಾಡಿದ್ದಾರೆ, ಅಲ್ಲಿ ಗಣಿಗಾರಿಕೆ ಮಾಡಿದ್ದಾರೆ ಅಂತಕೊಂಡು ಹೇಳೋಕ್ಕೆ ಇಚ್ಛೆಪಡ್ತಾ ಇದ್ದೀನಿ. ಅದೇ ರೀತಿ ಇದು ನೋಡಿ, ಇದು 283, ಇದು 282, 283, ಇದು 284 ಇದೆ. ಇದು ಸರ್ಕಾರಿ ಭೂಮಿ. ಈ ಸರ್ಕಾರಿ ಭೂಮಿ ಮೇಲೇ ಅವರು ಗಣಿಗಾರಿಕೆ ಮಾಡಿದ್ದಾರೆ. ಹಾಗಾಗಿ ಈಗಾಗಲೇ ಪೊಲೀಸರಿಗೆ ನಾವು ಪೊಲೀಸರು ಈಗಾಗಲೇ ಇದೊಂದು ಮೊದಲೇ ಸರಿ ಏನು ಪ್ರೆಸ್ ಮಾಡಿದ್ದೇವೆ. ಆ ಟೈಮಿಗೆ ಸುಮಾರು 8 ಜನರ ಮೇಲೆ ಅವ್ರಿಗೇನೋ ಇಲ್ಲಿಗಲ್ ಮೈನಿಂಗ್ ಕಂಡು ಬರ್ತದೆ, ಅವ್ರ ಮೇಲೆ ಕೇಸ್ ಮಾಡಿದ್ದಾರೆ. ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಆದರೆ ಮಾಲಿನ್ಯ ರಿಸೋರ್ಸಸ್ ಮೇಲೆ ನಡೀತಾ ಇರುವಂತಹ ಏನು ಇದು ಇಲ್ಲಿಗಲ್ ಮೈನಿಂಗ್ ಇದೆ, ಇದರ ಮೇಲೆ ಇನ್ನೂವರೆಗೆ ಇವರು ಯಾವುದೇ ಥರದ ಕೇಸನ್ನು ದಾಖಲು ಮಾಡಿಲ್ಲ. ಮತ್ತು ಅದರಲ್ಲಿರುವಂಥ ಶಾಸಕರದು ಅವರು ಒತ್ತಡ ಇದೆ. ಯಾಕಂದರೆ ಅದರಲ್ಲಿ 4 ಜನ ಅವರು ಸಂಬಂಧಪಟ್ಟವರಿದ್ದಾರೆ. ಇದು ದೇವಚಂದ್ ಪಾಟೀಲ್ ಹಾಗೂ ಇವರು ತವನ್ ಪಾಟೀಲ್ ಮತ್ತು ಸಂತೋಷ್ ಪಾಟೀಲ್ ಅಂತ ಹೇಳಿದ್ದಾರೆ. ಇನ್ನೂ ಕೆಲವರು ಇದ್ದಾರೆ ಅದರಲ್ಲಿ. ಸೊ ಇವರೇ ಕೂಡ ಇದನ್ನು ಮಾಡಿಕೊಂಡು ಎಸ್ಟಿಮೇಟ್ ಕಮಿಟಿಗೆ ಒಂದು ಪ್ರಶ್ನೆ ಮಾಡ್ತಾರೆ. ಎಸ್ಟಿಮೇಟ್ ಕಮಿಟಿದ ಮೆಂಬರ್ ಆಗಿದ್ದಾರೆ. ಅವರು ದುರ್ಬಳಕೆ ಮಾಡಿ ಅಧಿಕಾರಿಗಳ ಮೇಲೆ ದಬಾವ ತಂದು ಅವರಿಗೆ ಅನಿಸೋ ಕೆಲಸ ಮಾಡ್ತಾಯಿದ್ದಾರೆ. ಇದೇ ರೀತಿ ಹಿಂದೆ ಕೂಡ ಮಾಡಿದ್ದಾರೆ. ಹಾಗಾಗಿ ಇದನ್ನು ಕ್ಲಿಯರ್ ಮಾಡೋದಕ್ಕಂತೇಳಿ ನಾವು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. CBIಗೆ ಒಂದು ಇದನ್ನು ಒಪ್ಪಿಸ್ಬೇಕಂತಕೊಂಡು ನಾವು